ಇಸ್ರೇಲ್ ಇರಾನ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ತಾರಕಕ್ಕೇರ್ತಾನೆ ಇದೆ. ಇರಾನ್ ರಾಜಧಾನಿ ಮೇಲೆ ಕಣ್ಣಿಟ್ಟಂತ ಇಸ್ರೇಲ್ ಟೆಹರಾನ್ ಮೇಲೆ ಮತ್ತೆ ಇಸ್ರೇಲ್ ಬಾಂಬ್ ದಾಳಿಯನ್ನು ನಡೆಸಿದೆ. ಎರಡೂ ರಾಷ್ಟ್ರಗಳು ಕೂಡ ತಮ್ಮ ರಕ್ಷಣೆಗಿಂತ ಆ ರಾಷ್ಟ್ರಗಳ ವಿರುದ್ಧ ದಾಳಿ ಮಾಡೋದ್ರಲ್ಲಿ ಜಾಸ್ತಿ ನಿರತರ ಆಗಿದೆ. ಇರಾನ್ ಮೇಲೆ ಇಸ್ರೇಲ್, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಜನಸಾಮಾನ್ಯರು ಮಾತ್ರ ಒದ್ದಾಡ್ತಾ ಇದ್ದಾರೆ. ನೋಡಿ, ಟೆಹರಾನ್ ಮೇಲೆ ಕಣ್ಣಿಟ್ಟಿರೋದು ಇಸ್ರೇಲ್ ಈಗಾಗಲೇ ಬಾಂಬ್ ದಾಳಿಯನ್ನ ಮಾಡಿದೆ. ದಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಇರಾನ್ನ ಟೆಹರಾನ್ನಲ್ಲಿ ದಟ್ಟ ಹೊಗೆ ಕಾಣಿಸ್ತಾ ಇದೆ. ಕಾರಣ ಅಲ್ಲಿ ಬಾಂಬ್ ದಾಳಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಇಸ್ರೇಲ್ ಮೇಲೂ ಕೂಡ ಇರಾನ್ ಬಾಂಬ್ ದಾಳಿ ಮಾಡುತ್ತೆ. ಅನೇಕ ಕಟ್ಟಡಗಳು ಧ್ವಂಸ ಆಗ್ತಾ ಇದ್ದಾವೆ. ಒಂದೊಂದು ದಿನವೂ ಕೂಡ ಒಂದೊಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಸದ್ಯ ಟೆಹರಾನ್ ಮೇಲೆ ನಡೆದಿರುವಂತಹ ದಾಳಿಯಲ್ಲಿ ಕಟ್ಟಡ ಧ್ವಂಸ ಆಗಿದೆ. ಬೆಂಕಿ ಹೊತ್ಕೊಂಡು ದಟ್ಟವಾದಂಥ ಹೊಗೆ ಬಂದಿದೆ. ಅಲ್ಲೆಲ್ಲ ಕೂಡ ಹೊಗೆ ಆವರಿಸ್ಕೊಂಡ್ಬಿಟ್ಟು ಸದ್ಯ ಸುತ್ತಮುತ್ತ ಇರುವಂಥ ಜನರಿಗೂ ಕೂಡ ಆತಂಕ. ಇನ್ನು ಕೆಲವರಂತೂ ಇರಾನ್ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಏನಿದೆ ಮುಂದುವರೆದಿದೆ. ಈ ಯುದ್ಧಕ್ಕೆ ಈಗಾಗಲೇ ಅಮೆರಿಕವೂ ಕೂಡ ಎಂಟ್ರಿ ಕೊಟ್ಬಿಟ್ಟಿದೆ. ಇರಾನ್ ವಿರುದ್ಧವಾಗಿ ದಾಳಿ ಮಾಡೋದಕ್ಕೆ ಮುಂದಾಗಿದೆ ಅಮೆರಿಕ. ಇಸ್ರೇಲ್ ಜೊತೆ ಕೈ ಜೋಡಿಸಿದೆ. ನಿನ್ನೆ ನೋಡಿದ್ರೆ ಖಮೇನಿ ಬಂಕರ್ ಒಳಗೆ ಹೋಗಿ ಔತ್ಕೊಂಡಿದ್ರು. ಈಗ ನೋಡಿದ್ರೆ ಟೆಹರಾನ್ ಮೇಲೆ ದಾಳಿ ಆಗಿದೆ. ದಾಳಿ ಮಾಡಬೇಕಾ ಬೇಡವಾ, ಅಮೆರಿಕ ಮೇಲೆ ದಾಳಿ ಮಾಡಬೇಕಾ ಬೇಡವಾ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಸೂಚನೆ ಸಿಗ್ತಾ ಇಲ್ಲ ಸೇನೆಗೆ. ಕಾರಣ ಖಮೇನಿಯವರು ಸೂಚನೆ ಕೊಟ್ಟಿಲ್ಲ. ಬಟ್ ಅಮೆರಿಕ ನೋಡಿ ಈಗ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಏಕಾಏಕಿಯಾಗಿ ಅಮೆರಿಕ ಎಂಟ್ರಿ ಕೊಟ್ಟು ದಾಳಿಯನ್ನ ಮಾಡಿದೆ. ಸದ್ಯ ಕೆಲ ರಾಷ್ಟ್ರಗಳಲ್ಲಿ ಚರ್ಚೆ ಆಗ್ತಾ ಇದೆಯಂತೆ, ನಾವು ಇರಾನ್ ಪರವಾಗಿ ನಿಲ್ಲಬೇಕು ಅಂತ, ಸಿಡಿಮದ್ದುಗಳನ್ನ ಕೊಡಬೇಕು ಅಂತೇಳಿ ಸಜ್ಜಾಗಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ವಿಶ್ವವ್ಯಾಪಿ ಚರ್ಚೆ ಆಗ್ತಾ ಇದೆ. ಯಾವ್ಯಾವ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ನಿಲ್ಬಹುದು, ಯಾವ್ಯಾವ ರಾಷ್ಟ್ರಗಳು ಇರಾನ್ ಜೊತೆಗೆ ನಿಲ್ಬಹುದು ಅಂತ. ಬಟ್ ಯುದ್ಧ ಮಾತ್ರ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 11ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಹೊರತು ಯುದ್ಧಾಸ್ತ್ರಗಳು ಕಮ್ಮಿ ಆದವು, ಅಟ್ಲೀಸ್ಟ್ ಯುದ್ಧದ ಒಂದಷ್ಟು ಭೀಕರತೆಯನ್ನು ಕಮ್ಮಿ ಮಾಡಬಹುದಾ ಅಂತೇಳಿ ಅಂದ್ಕೊಂಡ್ರೆ ನೋ ಚಾನ್ಸ್. ಆ ರೀತಿಯ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಈಗ ಅಮೆರಿಕ ಕೂಡ ಇಸ್ರೇಲ್ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಇರಾನ್ನ ಸುಪ್ರೀಂ ನಾಯಕ ಆಗಿರುವಂಥ ಖಮೇನಿ ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ಇಸ್ರೇಲ್ ಜೊತೆಗೆ ಸೇರ್ಕೋಬೇಡಿ ಅಥವಾ ಈ ದಾಳಿಯಲ್ಲಿ ಯುದ್ಧದಲ್ಲಿ ನೀವು ಎಂಟ್ರಿ ಹಾಕಬೇಡಿ ಅಂತ ಅಮೆರಿಕಾಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಖಮೇನಿ. ಬಟ್ ಅದೆಲ್ಲವನ್ನ ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾವು ಇಸ್ರೇಲ್ಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದರು. ಹಾಗಾಗಿ ಇದರಿಂದಾಗಿ ಇರಾನ್ನಲ್ಲಿ ಈಗ ಮತ್ತೆ ಯುದ್ಧ ಮಾಡಬೇಕು ಅನ್ನುವಂಥ ಆ ಹಪಹಪಿತನ ಏನಿದೆ ಮತ್ತಷ್ಟು ಹೆಚ್ಚಾಗಿದೆ. ಇದರಿಂದಾಗಿ ದಾಳಿಗಳಾಗ್ತಾ ಇದ್ವಿ. ಬಟ್ ಈಗ ನೋಡಿ, ಇರಾನ್ನ ಟೆಹರಾನ್ನಲ್ಲಿ ಕಟ್ಟಡವನ್ನು ಗುರಿಯಾಗಿಸ್ಕೊಂಡು ಈ ರೀತಿಯಾಗಿ ದಾಳಿ ಮಾಡಲಾಗಿದೆ. ದಟ್ಟವಾದಂಥ ಹೊಗೆ ಅಲ್ಲಿ ಆಕ್ರಮಿಸ್ಕೊಂಡಿದೆ, ನೀವು ಗಮನಿಸಬಹುದು. ದಾಳಿಗಳು ಪದೇ ಪದೇ ಆಗ್ತಾನೆ ಇದ್ದಾವೆ. ಇಸ್ರೇಲ್ನಲ್ಲಿರುವಂಥ ಜನರು ಪಾಪ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ, ಎಲ್ಲಿ ಯಾವಾಗ ಬಾಂಬ್ ಬೀಳಬಹುದು ಅಂತ. ಬಟ್ ಅವರಿಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತ ಒಂದು ಆ್ಯಪ್ ಕೂಡ ಡೆವಲಪ್ ಮಾಡಿದ್ದಾರಂತೆ. ಎಲ್ರಿಗೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಆ್ಯಪ್ನ ಹ್ಯಾಂಡಲ್ ಮಾಡೋದಕ್ಕಾಗಲಿ ಬರಬೇಕಲ್ಲ. ಅದೆಷ್ಟೋ ಜನರ ಅಮಾಯಕ ಜೀವಗಳು ಈಗಾಗಲೇ ಬಲಿಯಾಗಿವೆ. ಇನ್ನು ಕೆಲವರಂತೂ ನಮ್ಮ ಬದುಕು ಜೀವ ಉಳ್ಕೊಂಡ್ರೆ ಸಾಕು ಅಂತೇಳಿ ಬೇರೆ ಬೇರೆ ಕಡೆ ಈಗಾಗಲೇ ಅಲೆಮಾರಿ ರೀತಿಯಾಗಿ ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ. ಹಾಗಿದ್ರೂ ಕೂಡ ಎರಡೂ ರಾಷ್ಟ್ರಗಳು ಮಾನವೀಯತೆಗೆ ಬೆಲೆ ಕೊಡ್ತಾ ಇಲ್ಲ.